ನಮಸ್ಕಾರ ಗುರು. ಟ್ರಿಪ್ಗೆ ಹೋಗಿ ಬಂದಿರ್ತಾರ ಆಗಲೇ ನನ್ನ ಹೆಂಡತಿ ಆಗಲೇ ಒಂದು ಪಾರ್ಸಲ್ ಮಾಡ್ಸಕ್ಕೆ ಕೊರಿಯರ್ ಕರ್ಸಬಿಟ್ಲು ಮನೆಗೆ. ಏನು ಪಾರ್ಸಲ್ ಅಂತ ನೋಡೋಣ ಅಂತೇಳಿ ನಾನು ನನ್ನ ಮಗಳು ತೆಗೆದು ನೋಡ್ತಾ ಇದ್ದೀವಿ. ಅದೇನೋ ರಾಡ್ ಇದ್ದಂಗೆ ಇತ್ತು. ಏನು ರಾಡಪ್ಪ ಇದು, ನಂಗೆ ಏನು ಅರ್ಥನೇ ಆಗ್ತಿಲ್ಲ, ಏನಕ್ಕೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸರಿ ಅದನ್ನು ತೆಗೆದು ನೋಡೋಣ, ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ನೋಡ್ತಾ ಇದ್ವಿ. ಅದು ನಿಜವಾಗ್ಲೂ ರಾಡೆಯ, ಏನು ರಾಡ್ ಇದು, ಏನಿದು ಅಂತ ಅರ್ಥನೇ ಆಗಲಿಲ್ಲ. ಸರಿ ತೆಗೆದಿಟ್ಕೊಂಡು ಕೈಯಲ್ಲಿ ಆ ಪೇಪರ್ನ ತೆಗೆದು ನೋಡ್ತಾ ಇದ್ದೀನಿ. ಅದು ಅವಾಗ ಫ್ಲ್ಯಾಶ್ ಆಗ್ತಾಯಿದೆ. ಅದು ನಾವು ಚಿಕ್ಕ ವಯಸ್ಸಲ್ಲಿ ಗೋಡೆ ಗಿಡೆ ಸಿಕ್ಕಿದ್ರೆ, ಅದು ಸೆಲ್ಫ್ ಗಿಲ್ಫ್ ಸಿಕ್ಕಿದ್ರೆ ಅದನ್ನ ಇಟ್ಕೊಂಡು ನೇತಾಡ್ಕೊಂಡು ಇರ್ತಿದ್ವಲ್ಲ, ಆ ಥರ ಮಕ್ಕಳಿಗೆ ಆ ಡೋರ್ ಮಧ್ಯೆ ಫಿಕ್ಸ್ ಮಾಡೋದಂತೆ. ಡೋರ್ ಮಧ್ಯೆ ಫಿಕ್ಸ್ ಮಾಡಿದ್ರೆ ಅದರಲ್ಲಿ ನೇತಾಡ್ತಾನಂತೆ. ಅದಕ್ಕೆ ತೊಗೊಂಡೋಗಿ ಹೆಂಗೆ ಚೆಕ್ ಮಾಡಿ ನೋಡೇ ಬಿಡು ಅಂತ ಡೋರ್ ಮಧ್ಯೆ ನಾನು ಫಿಕ್ಸ್ ಮಾಡೋಣ ಅಂತ ತೊಗೊಂಡೋಗಿ ಫಿಕ್ಸ್ ಮಾಡೇ ಬಿಟ್ಟೆ. ಫಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ಸರಿ ಇದ್ರಲ್ಲಿ ಬಂದು ನೇತಾಡಮ್ಮ ಅಂತೇಳಿ ನನ್ನ ಮಗಳನ್ನ ಕರಿತಾಳೆ. ಅವಳು ಬರಲ್ಲ ಅಂತಾಳೆ. ಆಮೇಲೆ ನೇತಾಡಮ್ಮ ಅಂತ ಬೇಡ್ಕೊಂಡು ಆಮೇಲೆ ಬಂದು ನೇತಾಡಿದ್ಲು. ನೇತಾಡಿದ್ರೆ ಹಿಂಗೈತೆ ನೋಡೋಕ್ಕೆ. ಅವಳಿಗೆ ಎಟಕಲಿಲ್ಲ ಅಂತ ಇನ್ನು ಸ್ವಲ್ಪ ಹೈಟ್ ಕಡಿಮೆ ಮಾಡಿ ನೇತಾಡಿಸ್ದೆ. ಚೆನ್ನಾಗಿತ್ತು ಅವಳಿಗೆ. ಅವಳು ಚೆನ್ನಾಗಿ ನೇತಾಡ್ಕೊಂಡಿದ್ಲು. ಯಾಕಂದರೆ ಉದ್ದಕ್ಕೆ ಹಾಕ್ತಾರಂತೆ ಇನ್ನೊಂದು ಸ್ವಲ್ಪ. ಅದಕ್ಕೆ ಇದು ಆ್ಯರೋಮ್ಯಾಕ್ಸ್ ಅಂತ ಹೇಳಿ ಒಂದು ಕಂಪನಿಯಿಂದ ಆರ್ಡ್ರ್ ಮಾಡಿ ಮನೆಗೆ ತರಿಸ್ಕೊಟ್ಟಿದ್ದಾಳೆ ಫ್ಲಿಪ್ಕಾರ್ಟ್ ಮೂಲಕ.